ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಸದ್ಯಕ್ಕಂತೂ ಮುಕ್ತಿ ಸಿಗುವಂಥ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ಮತ್ತು ಕಾನೂನು ಪಂಡಿತರ ಪ್ರಕಾರ ಈ ಎಲ್ಲ ಸೆಕ್ಷನ್ಸ್ಗಳು ಮತ್ತು 3991 ಪುಟಗಳ ಚಾರ್ಜ್ ಶೀಟನ್ನು ಸಂಪೂರ್ಣವಾಗಿ ಮತ್ತು ಸೂಕ್ಷ್ಮವಾಗಿ ಗಮನಿಸಿದ್ರೆ ಜೀವಾವಧಿ ಶಿಕ್ಷೆಯವರೆಗೂ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಇದೇ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣ ನಡೆದ ಬಳಿಕ ಅಂದರೆ ರೇಣುಕಸ್ವಾಮಿ ಹತ್ಯೆ ನಡೆದ ಬಳಿಕ ಇಲ್ಲಿ ದರ್ಶನ್ ಪ್ರಮುಖವಾಗಿ ಪವಿತ್ರ ಗೌಡಳನ್ನು ಸೇಫ್ ಮಾಡೋದಕ್ಕೆ 3 ಪ್ರಯತ್ನಗಳನ್ನು ಮಾಡಿದ್ದ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, 3 ಹೆಸರಿನಲ್ಲಿ ದರ್ಶನ್ ಮೊಬೈಲ್ನಲ್ಲಿ ಪವಿತ್ರ ನಂಬರ್ ಸೇವ್ ಆಗಿತ್ತು. 3 ಹೆಸರಿನಲ್ಲಿ ಸೇವ್ ಆಗಿರುವಂಥ ನಂಬರ್ಗಳು ಬೇರೆ ಬೇರೆಯಾದಂಥ ಕಥೆಯನ್ನೇ ಹೇಳ್ತಾ ಇದ್ದರೆ ಈ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ದರ್ಶನ್ ಮೊಬೈಲನ್ನು ವಶಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ದರ್ಶನ್ ಆ 3 ನಂಬರನ್ನು ಕೂಡ ಡಿಲೀಟ್ ಮಾಡಿದರು. ಹಾಗಾದರೆ ದರ್ಶನ್ ಆ 3 ನಂಬರನ್ನು ಕೂಡ ಡಿಲೀಟ್ ಮಾಡಿದ್ದು ಯಾಕೆ? ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ನಡುವೆ ಇದ್ದಂಥ ಅಕ್ರಮ ಸಂಬಂಧಕ್ಕೆ ಸಾಕ್ಷಿಯಾಗಿ ಇವರು ಬೇರೆ ಬೇರೆ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿದರು. ಆ ಪ್ಲಾನ್ಗಳು ಏನು, ಇದನ್ನು ದರ್ಶನ್ ಹೇಗೆ ಎಕ್ಸಿಕ್ಯೂಟ್ ಮಾಡಿದರು, ಇದರಿಂದ ದರ್ಶನ್ ಕೊನೆಗೆ ಲಾಕ್ ಆಗಿದ್ದು ಹೇಗೆ, ದರ್ಶನ್ ಲಾಕ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಕೂಡ ಲಾಕ್ ಆಗಿದ್ದು ಹೇಗೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರುವಂತಹ ಡಿ ಬಾಸು ಇಂಥದ್ದೊಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸುದ್ದಿ ಹೊರಗಡೆ ಬಂದಾಗ ಬಹುಶಃ ಇಡೀ ಕರ್ನಾಟಕವೇ ಬೆಚ್ಚಿ ಬಿದ್ದಿತ್ತು. 10:10ವರೆಗೆ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಎಲ್ಲ ಕಡೆಯೂ ಕೂಡ ವ್ಯಾಪಿಸುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಎಲ್ಲೆಲ್ಲೋ ಈ ಸುದ್ದಿ ವ್ಯಾಪಿಸಿ ಬಿಡುತ್ತೆ. ದರ್ಶನ್ ಅರೆಸ್ಟ್ ಅಂತೆ ಅನ್ನುವಂಥ ಸುದ್ದಿ ಮಾತುಗಳು ಎಲ್ಲ ಕಡೆಯೂ ಕೂಡ ವೈರಲ್ ಆಗುತ್ತೆ. ಯಾಕೆ ಏನು ಅನ್ನುವಂತಹ ಚರ್ಚೆಗಳು ನಡೆಯುವಂಥ ಹೊತ್ತಿನಲ್ಲೇ ದರ್ಶನ್ ಬಗ್ಗೆ ನಾನಾ ಕಥೆಗಳು ಕೂಡ ಸೃಷ್ಟಿಯಾಗ್ತಾ ಇರ್ತವೆ. ಈ ನಡುವೆ ಈ ಕೃತ್ಯ ನಡೆದು 2 ದಿನಗಳ ಒಳಗಡೆ ಈ ಅರೆಸ್ಟ್ ಆಗುತ್ತೆ ಅನ್ನೋದಾದರೆ ಅಷ್ಟರ ಒಳಗಡೆ ಈ ದರ್ಶನ್ ಮತ್ತು ಇಡೀ ಗ್ಯಾಂಗು ಈ ಪ್ರಕರಣದಿಂದ ಸೇಫ್ ಆಗಬೇಕು, ಈ ಪ್ರಕರಣದಲ್ಲಿ ತಮ್ಮ ಹೆಸರು ಹೊರಗಡೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ರು, ಏನೆಲ್ಲ ಯತ್ನವನ್ನು ಮಾಡಿದ್ರು ಅನ್ನುವಂತಹ ಸ್ಫೋಟಕ ಸಂಗತಿಗಳು ಕೂಡ ಈಗ ರಿವೀಲ್ ಆಗ್ತಿದ್ದಾವೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಪ್ರಮುಖವಾಗಿ ದರ್ಶನ್ ಆ್ಯಂಡ್ ಇಡೀ ಗ್ಯಾಂಗು ಒಂದಲ್ಲ ಎರಡಲ್ಲ ಸಾಲು ಸಂಕಷ್ಟದಲ್ಲಿ ಸಿಲುಕಿಕೊಳ್ತಾ ಇದ್ದಾವೆ. ಆ ಸಾಲು ಸಂಕಷ್ಟದ ನಡುವೆಯೂ ಕೂಡ ಯಾರು ಈ ದರ್ಶನ್ ಆ್ಯಂಡ್ ಗ್ಯಾಂಗು ಸಾಲು ಸಂಕಷ್ಟದ ನಡುವೆಯೂ ಕೂಡ ಆರಂಭದಲ್ಲೇ ಒಂದಷ್ಟು ಕುತಂತ್ರವನ್ನು ಮಾಡಿತ್ತು ಅನ್ನೋದು ಸ್ಪಷ್ಟವಾಗಿ ಈಗ ಹೊರಗಡೆ ಬಂದಿದೆ. ಚಾರ್ಜ್ ಶೀಟ್ನಲ್ಲೂ ಕೂಡ ಅದು ಉಲ್ಲೇಖ ಆಗಿದೆ. ಇಲ್ಲಿ ದರ್ಶನ್ ಆ್ಯಂಡ್ ಇಡೀ ಗ್ಯಾಂಗು ಪವಿತ್ರ ಗೌಡಳನ್ನು ಸೇಫ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತು. ಅದರಲ್ಲೂ ಕೂಡ ದರ್ಶನ್ನು ಪವಿತ್ರ ಗೌಡಳನ್ನು ಸೇಫ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದ ಅನ್ನೋದು ಈಗ ಗೊತ್ತಾಗ್ತಿದೆ. ಈಗ ದರ್ಶನ್ಗೆ ಪವಿತ್ರಳ ಮುಖವನ್ನು ನೋಡೋಕ್ಕೂ ಕೂಡ ಇಷ್ಟವಿಲ್ಲ. ಪವಿತ್ರ ಅಂತೇಳಿ ಹೆಸರು ಹೇಳಿದರೆ ಮೈಯೆಲ್ಲ ಉರಿಯುತ್ತೆ ಅಂತೇಳಿ ಹೇಳ್ತಾರೆ. ಪವಿತ್ರಳಿಂದ ನಾನು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಯಿತು, ಹೀಗೆ ಮಾನ ಮರ್ಯಾದೆ ಬೀದಿಗೆ ಹೋಗುವ ರೀತಿ ಆಯಿತು, ಜೊತೆಗೆ ಇಂಥದ್ದೊಂದು ಕೃತ್ಯವನ್ನು ನಡೆಸುವಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ಅಂತ ಹೇಳ್ತಾ ಇಲ್ಲಿ ಎಲ್ಲದಕ್ಕೂ ಕೂಡ ಹೊಣೆಗಾರತಿ ಪವಿತ್ರ ಅನ್ನೋದನ್ನು ಒತ್ತಿ ಸಾರಿ ಹೇಳ್ತಿದ್ದಾರೆ ದರ್ಶನ್. ಆದರೆ ಇದೇ ಕಾರಣಕ್ಕೆ ಪವಿತ್ರಳನ್ನು ಇವತ್ತು ದೂರ ಇಟ್ಟಿರುವಂಥ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದಂಥ ಬಳಿಕ ಪವಿತ್ರಳನ್ನು ಅಕ್ಷರಶಃ ಮರೆತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಸಂದರ್ಭದಲ್ಲಿ ಅಂದರೆ ಪರಪ್ಪನಗ್ರಹಾರದಲ್ಲಿರುವಂಥ ಸಂದರ್ಭದಲ್ಲಿ ಒಂದೇ ಜೈಲಿನಲ್ಲಿ ಇದ್ದರೂ ಕೂಡ ಪವಿತ್ರಳ ಮುಖವನ್ನು ನೋಡೋದಕ್ಕೆ ಬಯಸಿರಲಿಲ್ಲ. ಇನ್ಫ್ಯಾಕ್ಟು ಪವಿತ್ರಳನ್ನು ನೋಡಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನೇನಾದರೂ ಇಟ್ಟಿದ್ರೆ ಅದಕ್ಕೆ ಜೈಲಧಿಕಾರಿಗಳು ಇಲ್ಲ ಅಂತೇಳಿ ಏನು ಹೇಳ್ತಿರಲಿಲ್ಲ ಅಲ್ಲ. ಟೀ ಕಾಫಿ ಸಿಗರೇಟು ಚೇರು ಐಷಾರಾಮಿ ಬದುಕು ವಿಡಿಯೋ ಕಾಲು ಇದಕ್ಕೆ ಬಿಟ್ಟಂಥ ಅಧಿಕಾರಿಗಳು ಇದಕ್ಕೆ ಬಿಡದೇ ಇರ್ತಾರೆ, ಮೀಟ್ ಮಾಡೋಕ್ಕೆ ಬಿಡದೇ ಇರ್ತಾರೆ. ಮೀಟ್ ಮಾಡೋಕ್ಕೂ ಬಿಡ್ಬೋದು, ಜೊತೆಗೆ ಮತ್ತೊಂದಕ್ಕೂ ಕೂಡ ಬಿಡಬಹುದು, ಗೊತ್ತಿಲ್ಲ. ಆದರೆ ಅಂತಹದೊಂದು ಅವಕಾಶ ಇದ್ದರೂ ಕೂಡ ಅದನ್ನು ಬಳಕೆ ಮಾಡಿಕೊಂಡಿಲ್ಲ ದರ್ಶನ್. ಇಲ್ಲಿಗೆ ಬಂದ ಬಳಿಕ ಅಂದರೆ ಬಳ್ಳಾರಿ ಜೈಲಿಗೆ ಬಂದ ಬಳಿಕ ದರ್ಶನ್ ಇಂತಹದ್ದೊಂದು ಅವಕಾಶವನ್ನು ಪಡಿತಾ ಇದ್ದಾರೆ. ಅಂದರೆ ಪವಿತ್ರ ಗೌಡನ ಭೇಟಿ ಮಾಡೋದಂತಲ್ಲ, ಮನೆಯವ್ರನ್ನ ಭೇಟಿ ಮಾಡೋದಿರ್ಬೋದು, ಜೊತೆಗೆ ಸಹೋದರನನ್ನು ಭೇಟಿ ಮಾಡೋದಿರ್ಬೋದು, ಹೀಗೆ ಪ್ರಮುಖರನ್ನು ಭೇಟಿ ಮಾಡೋದಕ್ಕೆ ಬಳ್ಳಾರಿ ಜೈಲಿನಲ್ಲಿ ಅವಕಾಶ ಇರ್ತದೆ ವಾರಕ್ಕೊಮ್ಮೆ. ಅದನ್ನು ಇಲ್ಲಿ ದರ್ಶನ್ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲ. ಬಟ್ ಇಲ್ಲಿ ಪ್ರಮುಖವಾದಂಥ ವಿಚಾರ ಏನು ಅಂತ ಹೇಳಿದ್ರೆ ದರ್ಶನ್ ಪವಿತ್ರ ಗೌಡಳನ್ನು ಸೇಫ್ ಮಾಡೋದಕ್ಕೆ ಯಾವ ರೀತಿಯಾಗಿ ಪ್ರಯತ್ನವನ್ನು ಪಟ್ಟಿದ್ದ ಅನ್ನುವಂಥದ್ದು. ಹೌದು, ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಮತ್ತು ದರ್ಶನ್ಗೆ ಇಲ್ಲಿ ರೇಣುಕಸ್ವಾಮಿಯ ಹತ್ಯೆ ಆಗಿದ್ದು ಎಲ್ಲವೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗು ಇಲ್ಲಿ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದ ಬಳಿಕ ಆ ದೇಹವನ್ನು ಸಾಗಿಸಬೇಕಲ್ವ, ಅದನ್ನು ಎಲ್ಲಿ ಕೊಲ್ಯಾಪ್ಸ್ ಮಾಡಬೇಕು, ಅದನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದು ಅಂತಿಮವಾಗಿ ಒಂದು ಕಡೆ ತಗೊಂಡೋಗಿ ಹಾಕೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ತೀರ್ಮಾನ ಏನೋ ಆಯಿತು, ಎಲ್ಲ ಒಂದು ಕಡೆ ತಗೊಂಡೋಗಿ ಹಾಕೋದಕ್ಕೆ ತೀರ್ಮಾನ ಆದ ಬಳಿಕ ಅಲ್ಲಿ ಹಾಕೋದು ದೊಡ್ಡ ವಿಚಾರ ಅಲ್ಲ, ಹಾಕಿದ ಬಳಿಕ ಏನು ಮಾಡಬೇಕು ಅನ್ನೋದು, ಜೊತೆಗೆ ಇಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾದವರನ್ನು ಸೇಫ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ.
ಆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾನೆ, ಪವಿತ್ರಳನ್ನು ಸೇಫ್ ಮಾಡಬೇಕು ಗುರು, ಪವಿತ್ರ ಈ ಪ್ರಕರಣದಲ್ಲಿ ಲಾಕ್ ಆಗಬಾರ್ದು. ಒಂದು ವೇಳೆ ಪವಿತ್ರ ಲಾಕ್ ಆದಲು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಸೊ ದಟ್ ಪವಿತ್ರ ಗೌಡ ಇಲ್ಲಿ ಲಾಕ್ ಆಗಬಾರ್ದು ಅನ್ನೋಂಥ ಕಾರಣಕ್ಕೆ ಪವಿತ್ರ ಗೌಡಳನ್ನು ಈ ಪ್ರಕರಣದಿಂದ ದೂರ ಇಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಅದು ಸಕ್ಸಸ್ ಆಗುತ್ತಾ? ಖಂಡಿತ ಇಲ್ಲ. ಒಂದು ಗಾದೆ ಮಾತಿದೆಯಲ್ಲ, ಯಾವತ್ತಿಗೂ ಕೂಡ ಅಪರಾಧಿ ಅಥವಾ ಆರೋಪಿ ಚಾಪೆ ಕೆಳಗೆ ನುಸುಳಿದರೆ ಪೊಲೀಸರು ರಂಗೋಲಿಯ ಕೆಳಗೆ ನುಸುಳ್ತಾರೆ ಅಂತೇಳಿ, ಹಾಗೆ ಪೊಲೀಸರು ಇಲ್ಲಿ ರಂಗೋಲಿಯ ಕೆಳಗೆ ನುಸುಳುತ್ತಾರೆ. ಪವಿತ್ರ ಗೌಡಳನ್ನು ಕೂಡ ಮಾರನೇ ದಿನವೇ ಅರೆಸ್ಟ್ ಮಾಡ್ತಾರೆ. ಈ ಅರೆಸ್ಟ್ ಮಾಡಿದ ಬಳಿಕ ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ಪರಸ್ಪರ ಇಬ್ಬರನ್ನು ಕೂಡ ಎದುರು ಬದುರು ಕೂರಿಸಿ ಡ್ರಿಲ್ ಮಾಡ್ತಾರೆ. ಆಗ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಮತ್ತು ಸ್ಫೋಟಕ ಮಾಹಿತಿಗಳು ಕೂಡ ಹೊರಗಡೆ ಬರ್ತವೆ. ಆಗ ಗೊತ್ತಾಗುತ್ತೆ ಇದರ ಅಸಲಿಯತ್ತು ಏನು ಅನ್ನೋದು. ಇದು ಒಂದು ಭಾಗ. ಎರಡನೇ ಭಾಗವಾಗಿ ದರ್ಶನ್ ಇಲ್ಲಿ ಎಲ್ಲ ನಂಬರನ್ನು ಕೂಡ, ಪವಿತ್ರ ಗೌಡಳ ಎಲ್ಲ ನಂಬರನ್ನು ಕೂಡ ಡಿಲೀಟ್ ಮಾಡಿದ್ದ. ಬಟ್ ಫೋನ್ ರಿಟ್ರೀವ್ಗೆ ಕಳಿಸಿದಾಗ ಅದೇನು ಹೊರಗಡೆ ಬಂದಿಲ್ಲ ಅಂತೇನಲ್ಲ, ಅದನ್ನು ಕೂಡ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದಿದ್ದು ಮಾತ್ರವಲ್ಲದೆ ಅದ್ರ ಜೊತೆಗೆ ಒಂದಷ್ಟು ಮಾಹಿತಿಗಳು ಕೂಡ ರವಾನೆ ಆಗ್ತದೆ. ಏನು, 3 ನಂಬರನ್ನು ಕೂಡ 3 ಹೆಸರಿನಲ್ಲಿ ಇಲ್ಲಿ ಸೇವ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಯಾರೋ ದರ್ಶನ್ ಪವಿತ್ರಳ 3 ನಂಬರನ್ನು ಕೂಡ 3 ಹೆಸರಿನಲ್ಲಿ ಸೇವ್ ಮಾಡಿದ್ದ. ಪವಿ ಮತ್ತು ಪವಿತ್ರ ಗೌಡ, ಹೀಗೆ 3 ಹೆಸರಿನಲ್ಲಿ ಸೇವ್ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗುತ್ತೆ. ಕೇವಲ ಸೇವ್ ಮಾಡಿರೋದು ಮಾತ್ರವಲ್ಲ, ಸೇವ್ ಮಾಡೋದ್ರ ಜೊತೆಗೆ ಆ ನಂಬರಿಗೆ ಸಾಕಷ್ಟು ಸಲ ಕಾಲ್ ಮಾಡಿದ್ದಾನೆ, ಮೆಸೇಜ್ ಮಾಡಿದ್ದಾನೆ. ಪದೇ ಕಾಲ್ ಹೋಗಿದೆ, ಮೆಸೇಜ್ ಹೋಗಿದೆ, ಎಲ್ಲವೂ ಕೂಡ ಆಗಿದೆ, ಕಾನ್ವರ್ಸೇಷನ್ಸ್ ಆಗಿದೆ. ಜೊತೆಗೆ ಪ್ರಮುಖವಾಗಿ ಎಲ್ಲೂ ಕೂಡ ಕಾಲ್ ರೆಕಾರ್ಡನ್ನು ಇಟ್ಕೊಂಡಿರಲಿಲ್ಲ ಇವರು. ಆದರೆ ಆ ಕಾಲ್ನಲ್ಲಿ ಏನು ಮಾತಾಡಿದ್ದಾರೆ ಅನ್ನುವಂಥ ಡಾಟಾವನ್ನು FSL ಕಲೆಕ್ಟ್ ಮಾಡಿದೆ. ಹೀಗಾಗಿ ಇದು ಕೂಡ ಪ್ರಮುಖ ಸಾಕ್ಷಿ ಆಗ್ತದೆ ಈ ಪ್ರಕರಣದಲ್ಲಿ. ಹಾಗೆಯೇ ಈ 3 ನಂಬರನ್ನು ಸೇವ್ ಮಾಡೋದು ಮಾತ್ರವಲ್ಲ, ಆ 3 ನಂಬರಿನಿಂದನೂ ಕೂಡ ಸಾಕಷ್ಟು ಸಂಗತಿಗಳನ್ನು, ಈ ಹಳೆಯ ಸಂಗತಿ ಮತ್ತು ಹೊಸ ಸಂಗತಿಗಳನ್ನು ಕೆದಕಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಈ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಅದರಿಂದನೇ ದಾಸನಿಗೆ ಕಾನೂನು ಕೊಡುಗೆಯನ್ನು ಮತ್ತಷ್ಟು ಬಿಗಿ ಮಾಡಬೇಕು ಅನ್ನುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಹೀಗಾಗಿ ತನ್ನ ಮೊಬೈಲ್ ಫೋನ್ನಲ್ಲಿ ಪವಿತ್ರ ಗೌಡ ನಂಬರನ್ನು ದರ್ಶನ್ ಏನಂತೇಳಿ ಸೇವ್ ಮಾಡ್ಕೊಂಡಿದ್ದ, ಜೊತೆಗೆ ಅದನ್ನು ಹೇಗೆ ನಾಶ ಮಾಡುವಂಥ ಯತ್ನವನ್ನು ಮಾಡಿದ, ಜೊತೆಗೆ ಚಾಟ್ ಹಿಸ್ಟ್ರಿ ಆಗಿರ್ಬೋದು, ಕಾಲ್ ಹಿಸ್ಟ್ರಿ ಆಗಿರ್ಬೋದು, ಅದನ್ನು ನಾಶ ಮಾಡುವಂಥ ಯತ್ನವನ್ನು ಹೇಗೆ ಮಾಡ್ದ, ಜೊತೆಗೆ ಇಲ್ಲಿ ಆಕೆಯ ನಂಬರನ್ನು ಯಾವಾಗ ಡಿಲೀಟ್ ಮಾಡ್ದ, ಈ ಎಲ್ಲ ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಿದ್ದಾವೆ. ಜೊತೆಗೆ ಪೊಲೀಸರು ದರ್ಶನ್ ಫೋನನ್ನು ರಿಟ್ರೀವ್ ಮಾಡಿದಾಗ ಮಹತ್ವದ ಸಾಕ್ಷಿಗಳು ಕೂಡ ಲಭ್ಯವಾಗಿದ್ದಾವೆ. ಈ ಸಾಕ್ಷಿಗಳನ್ನೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ದಾಸನೊಂದಿಗೆ ಪವಿತ್ರ ಗೌಡಗೆ ಇದ್ದಂಥ ಸ್ನೇಹ ಅಥವಾ ಅಕ್ರಮ ಸಂಬಂಧ ಅಥವಾ ಬೇರೆದೇ ರೀತಿಯಾದಂಥ ಸಂಬಂಧ ಅದು ಯಾವ ರೀತಿಯಾಗಿ ಕೆಲಸ ಮಾಡೋದಾಯಿತು, ಅದ್ರ ಜೊತೆಗೆ ಇವರಿಬ್ಬರ ನಡುವೆ ಪ್ರೇಮ ಸಂಬಂಧ ಇರೋದಕ್ಕೆ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು ಕೂಡ ಸಾಕ್ಷಿಯಾಗಿದ್ದಾವೆ. ಆ ಫೋಟೋಸ್ಗಳನ್ನು ಕೂಡ ರಿಟ್ರೀವ್ ಮಾಡಿ, ಹೀಗಾಗಿ ದರ್ಶನ್ ಮತ್ತು ರೇಣುಕಸ್ವಾಮಿ ಹತ್ಯೆ ಮಾಡೋದಕ್ಕೆ ಮುಂದಾಗಿದ್ದು ಇದೇ ಕಾರಣಕ್ಕೆ. ಮತ್ತು ಇಲ್ಲಿ ಪ್ರಮುಖವಾಗಿ ರೇಣುಕಸ್ವಾಮಿ ಪವಿತ್ರ ಗೌಡಳಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ ಅನ್ನುವಂಥ ಕಾರಣಕ್ಕೆ ಸಿಟ್ಟು ಬಂದಿದ್ದಲ್ವಾ. ಆ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾನಲ್ವಾ, ನನ್ನ ಹೆಂಡತಿಗೆ ನೀನು ಈ ರೀತಿ ಮೆಸೇಜ್ ಮಾಡ್ತೀಯಾ ಅಂತೇಳಿ ಕೇಳ್ತಾನಲ್ವಾ. ಅಂದರೆ ಮಾನಸಿಕವಾಗಿ ದರ್ಶನ್ ಪವಿತ್ರ ಗೌಡಳನ್ನು ಹೆಂಡತಿ ಎನ್ನುವಂಥ ಸ್ಥಾನದಲ್ಲಿ ಕೂರಿಸಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಬಟ್ ಏನೇ ಇದ್ರೂ ಕೂಡ ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂಥ ಸಾಕಷ್ಟು ಅಂಶಗಳಿದ್ದಾವೆ, ಗಮನಿಸಬೇಕಾಗಿರುವಂತಹ ಸಾಕಷ್ಟು ವಿಚಾರಗಳಿದ್ದಾವೆ, ಗಮನಿಸಬೇಕಾದಂಥ ಸಾಕಷ್ಟು ಸಂಗತಿಗಳ ಜೊತೆಗೆ ಒಂದಷ್ಟು ಗುಟ್ಟುಗಳು ಕೂಡ ಇದ್ದಾವೆ. ಆ ಎಲ್ಲ ಗುಟ್ಟುಗಳನ್ನು ಕೆದಕಿ ಅವೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ, ಜೊತೆಗೆ ಯಾವ್ಯಾವ ರೀತಿ ಸಾಕ್ಷಿಗಳನ್ನು ವಿನಾಶ ಮಾಡಬೇಕು, ಯಾವ್ಯಾವ ರೀತಿ ಸಾಕ್ಷಿಗಳು ಸಿಗದೇ ಇರೋಂಗೆ ಮಾಡಬೇಕು, ಆ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡಿದಂತಹ ಈ ಪೊಲೀಸರು ಒಂದು ಕಟ್ಟುನಿಟ್ಟಿನ ಮತ್ತು ಒಂದು ನಾವೆಲ್ಲರೂ ಕೂಡ ನಂಬಿಕೆ ಇಡಬಹುದಾದಂತಹ ಪ್ರಕರಣವನ್ನು ಭೇದಿಸಿದ್ದಾರೆ ಈ ಮೂಲಕ ಅಂತಲೇ ಹೇಳ್ಬೋದು. ಈಗ ಇರುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಅಂಶಗಳ ಮೇಲೆ ನ್ಯಾಯಾಲಯದಲ್ಲಿ ಆಗುವಂಥ ತನಿಖೆ, ಇದು ದರ್ಶನ್ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಜೊತೆಗೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಜೀವಾವಧಿ ಶಿಕ್ಷೆವರೆಗೂ ಕೂಡ ದರ್ಶನ್ಗೆ ವಿಧಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಾಗ್ತಿದೆ. ಬಟ್ ಅದೇನಾಗುತ್ತೆ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ದರ್ಶನ್ನ ಈ ತಂತ್ರಗಾರಿಕೆಯ ಬಗ್ಗೆ? ಪವಿತ್ರ ಗೌಡಳ ಹೆಸರನ್ನು ಎಲ್ಲೂ ಕೂಡ ಬರದೇ ಇರೋ ರೀತಿಯಲ್ಲಿ ಕಾಪಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.